ಮತ್ತೊಂದು ಸುದ್ದಿ ಬರ್ತಾ ಇದೆ. BC ರೋಡ್ನಲ್ಲಿ KSRTC ಬಸ್ ಮೇಲೆ ಕಲ್ತೂರಾಟ ಆಗಿದೆ. ಇದು ಮಂಗಳೂರಿನಿಂದ ಬರ್ತಾ ಇರುವಂತಹ ರಿಪೋರ್ಟ್. ಮಂಗಳೂರಿನ BC ರೋಡ್ನಲ್ಲಿ KSRTC ಬಸ್ ಮೇಲೆ ಕಲ್ತೂರಾಟ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ BC ರೋಡ್ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಆಗಲೇ ಮಂಗಳೂರಿನ ಜ್ಯೋತಿ ಸರ್ಕಲ್ ಬಳಿ 2 ಬಸ್ಗಳ ಮೇಲೆ ಕಲ್ತೂರಾಟ ನಡೆಸಲಾಗಿತ್ತು. ಅದು ಖಾಸಗಿ ಬಸ್ಗಳ ಮೇಲೆ ಕಲ್ತೂರಾಟ ನಡೆಸಲಾಗಿತ್ತು. ಈಗ AC ಸ್ಲೀಪರ್ ಬಸ್ KSRTC AC ಸ್ಲೀಪರ್ ಬಸ್ ಮೇಲೆ ಕೂಡ ಕಲ್ತೂರಾಟ ಆಗಿದೆ. ಮಂಗಳೂರಿನ BC ರೋಡ್ನಲ್ಲಿ KSRTC ಬಸ್ ಮೇಲೆ ಕಲ್ತೂರಾಟ ಆಗಿರೋ ಬಗ್ಗೆ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ರೆ ಬೆಳಗ್ಗೆಯಿಂದಲೇ ಕೂಡ ಬಂದ್ ಒಂದು ರೀತಿ ಹಿಂಸಾ ಸ್ವರೂಪ ಪಡೆದುಕೊಳ್ಳುವಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಆಗಲೇ 2 ಖಾಸಗಿ ಬಸ್ಗಳ ಮೇಲೆ ಕಲ್ತೂರಾಟ ಆಗಿತ್ತು. ಈಗ KSRTC ಬಸ್ ಮೇಲೆ ಕಲ್ತೂರಾಟ ಆಗಿದೆ. ಹೀಗಾಗಿ ಬಸ್ ಸಂಚಾರ ಅಥವಾ ಸಾರಿಗೆ ವ್ಯವಸ್ಥೆಯಲ್ಲಿ ಈಗ ವ್ಯತ್ಯಯ ಉಂಟಾಗಿದೆ. ನೋಡ್ಬೋದು ದೃಶ್ಯದಲ್ಲಿ ಈಗ KSRTC ಬಸ್ ಮೇಲೆ ಕಲ್ತೂರಾಟ ಮಾಡಲಾಗಿದೆ. ದುಷ್ಕರ್ಮಿಗಳಿಂದ ಕಲ್ತೂರಾಟ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಮಂಗಳೂರಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಹಾಕಲಾಗಿದೆ. ಯಾಕಂದರೆ ಈಗಾಗಲೇ ಅದು ತುಂಬ ಸೂಕ್ಷ್ಮ ಪ್ರದೇಶವಾಗಿರುವಂಥ ಹಿನ್ನೆಲೆಯಲ್ಲಿ ಹಿಂದೆ ಕೂಡ ಚಿಕ್ಕ ಪುಟ್ಟ ವಿಚಾರಗಳಿಗೆ ದೊಡ್ಡ ದೊಡ್ಡ ಗಲಾಟೆಗಳಾಗಿರುವಂಥ ಉದಾಹರಣೆ ಇದೆ. ಹೀಗಾಗಿ ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಹಾಕಲಾಗಿದೆ. ಈಗ KSRTC ಬಸ್ ಮೇಲೆ ಕಲ್ತೂರಾಟ ಆಗಿರೋ ಬಗ್ಗೆ ವರದಿ ಬರ್ತಾ ಇದೆ. ಹಾಸನ ಮಂಗಳೂರು ಬಸ್ ಇದಾಗಿದ್ದು ಇದ್ರ ಮೇಲೆ ದುಷ್ಕರ್ಮಿಗಳು ಕಲ್ತೂರಾಟವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಜ್ಯೋತಿ ಸರ್ಕಲ್ನಲ್ಲಿ 2 ಖಾಸಗಿ ಬಸ್ಗಳ ಮೇಲೆ ಕಲ್ತೂರಾಟ ಆಗಿರೋ ಬಗ್ಗೆ ಕೂಡ ರಿಪೋರ್ಟ್ ಆಗಿತ್ತು. ಈಗ KSRTC ಬಸ್ ಮೇಲೆ ಕಲ್ತೂರಾಟ ಆಗಿದೆ. ರೈಟ್, 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಒಂದು ಇನ್ಫ್ಯಾಕ್ಟ್ 2 ಬಸ್ಗಳ ಮೇಲೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ಖಾಸಗಿ ಬಸ್ ಹಾಗೆ ಇನ್ನೊಂದು KSRTC ಬಸ್. ಬೆಳಗ್ಗೆ ಜ್ಯೋತಿ ಸರ್ಕಲ್ನಲ್ಲಿ ಆಗಿದ್ದಂಥ ದೃಶ್ಯ ಒಂದು ಕಡೆ ಆದರೆ ಮತ್ತೊಂದು ಕಡೆ KSRTC ಬಸ್ ಮೇಲೆ ಕೂಡ ಈಗ ಕಲ್ತೂರಾಟ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದಲೇ ಈ ಥರ ಹಿಂಸಾ ಸ್ವರೂಪದ ವರದಿಗಳು ಮಂಗಳೂರಿನಿಂದ ರಿಪೋರ್ಟ್ ಆಗ್ತಾ ಇದೆ. ಬೆಳಗ್ಗೆ ಕೆಲ ದುಷ್ಕರ್ಮಿಗಳು ರಸ್ತೆ ಮಧ್ಯೆ ಹಲವು ಟೈರ್ಗಳಿಗೆ ಬೆಂಕಿ ಹಚ್ಚಿ ತುಂಬ ಗಂಭೀರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಕೂಡಲೇ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಟೈರ್ಗೆ ಹಚ್ಚಿದ್ದಂಥ ಬೆಂಕಿಯನ್ನು ನಂದಿಸಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನು ತಡೆಗಟ್ಟಿದ್ರು. ಈಗ ಅದಾದ ಬಳಿಕ ಬೆಳಿಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ಅಥವಾ 7:15 ಸುಮಾರಿಗೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಜ್ಯೋತಿ ಸರ್ಕಲ್ನ ಬಳಿ ಖಾಸಗಿ ಬಸ್ಗಳ ಮೇಲೆ ಕಲ್ತೂರಾಟ ಆಗಿತ್ತು. ಈಗ KSRTC ಬಸ್ ಮೇಲೆ ಕೂಡ ಕಲ್ತೂರಾಟ ಆಗಿದೆ. ಇದು ಮಂಗಳೂರಿನಿಂದ ಬರ್ತಾ ಇರುವಂಥ ರಿಪೋರ್ಟ್. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಎಲ್ಲ ಒಂದು ಕಡೆ ಮಂಗಳೂರಿನಲ್ಲಿ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ, ಅಂದರೆ ಹಿಂಸಾ ಸ್ವರೂಪ ಪಡೆದುಕೊಳ್ತಾ ಇದೆ. ಒಂದು ಕಡೆ ಜ್ಯೋತಿ ಸರ್ಕಲ್ನಲ್ಲಿ ಕಲ್ತೂರಾಟ ಆಯಿತು. ಈಗ KSRTC ಬಸ್ ಮೇಲೆ ಕಲ್ತೂರಾಟ ಆಗಿದೆ. ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಪೃಥ್ವಿಗ? ಪ್ರಮೋದ್, ಸದ್ಯಕ್ಕೆ ಈಗ 3 ಬಸ್ಗಳ ಮೇಲೆ ಕಲ್ತೂರಾಟವಿದ್ದರು. ಅಂದ್ರೆ ಮೊದಲಿಗೆ ಮಂಗಳೂರಿನ ಜ್ಯೋತಿ ಸರ್ಕಲ್ ನಲ್ಲಿ 2 ಖಾಸಗಿ ಬಸ್ಗಳಿಗೆ ಕಲ್ತೂರಾಟ ಮಾಡಲಾಗಿತ್ತು. ಈಗ ಬಂಟ್ವಾಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ BC ರೋಡ್ ನಲ್ಲಿ AC ಸ್ಲೀಪರ್ KSRTC ಗಾಡಿಗೆ ಕಲ್ಲನ್ನ ತೂರಾಟ ಮಾಡಿರೋಂಥದ್ದು. ಅಂದ್ರೆ ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಹೊರಟಂತ AC ಸ್ಲೀಪರ್ ಗಾಡಿ ಬಂಟ್ವಾಳದ ಕಡೆಯಿಂದ ಬರ್ತಾ ಇತ್ತು. ಇನ್ನೇನು ಮಂಗಳೂರಿಗೆ ತಲುಪಬೇಕು ಅನ್ನೋಷ್ಟರಲ್ಲಿ ಬಂಟ್ವಾಳದಲ್ಲಿ ಈ ಒಂದು ಕಲ್ಲು ತೂರಾಟವನ್ನ ನಡೆಸಿರೋಂಥದ್ದು. ಅಂದ್ರೆ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಒಂದು ಕಿಡಿಗೇಡಿಗಳು ಹಲವು ಕಡೆ ಈ ರೀತಿ ಒಂದು ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಆದ್ರೆ ಪೊಲೀಸರು ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜಿಸಿದ್ರು ಕೂಡ ಪೊಲೀಸರ ಕಣ್ತಪ್ಪಿಸಿ ಈ ಒಂದು ಕೆಲಸವನ್ನ ಕಿಡಿಗೇಡಿಗಳು ಮಾಡ್ತಾ ಇರೋಂಥದ್ದು. ಸದ್ಯಕ್ಕೆ ಈ ನಿಟ್ಟಿನಲ್ಲೇ ಈಗ ಎಲ್ಲ ಹೊರಟಿರತಕ್ಕಂತ ಬಸ್ಗಳು ಇನ್ನೂ ಕೂಡ ತಲುಪಲಿಕ್ಕೆ ಬಾಕಿ ಇದೆ. ಸೊ ಅವರೆಲ್ಲ ಈಗ ಆತಂಕದಲ್ಲಿದ್ದಾರೆ. ಎಲ್ಲಿ ಯಾವಾಗ ಕಲ್ಲೇಟು ಬೀಳುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈಗ ಅವರು ಆತಂಕಗೊಂಡಿದ್ದಾರೆ. ಮಂಗಳೂರು ತಲುಪುವಂತ ಬಸ್ಗಳು ಕೂಡ ಇನ್ನೂ ಹಲವು ಬಾಕಿ ಇದೆ. ಅವರೆಲ್ಲ ಈಗ ಆತಂಕದಲ್ಲಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ನಿಟ್ಟಿನಲ್ಲಿ ಈಗ ಈ ಕಿಡಿಗೇಡಿಗಳನ್ನ ಹುಡುಕಿ, ಅಂದ್ರೆ ಯಾವ ಸ್ಥಳಗಳಲ್ಲಿ ಇವರು ಇದ್ದಾರೆ ಅಂತ ಹೇಳಿ ಗುರುತಿಸಿ ಅವರನ್ನ ಪತ್ತೆ ಹಚ್ಚೋ ಕಾರ್ಯವನ್ನ ಕೈಗೊಂಡಿದ್ದಾರೆ. ಪ್ರಮೋದ್. ಓಕೆ ಪೃಥ್ವಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ದೇಶದ ಇನ್ಫ್ಯಾಕ್ಟ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಬಂದ್ ಎಫೆಕ್ಟ್ ಆಗ್ತಾ ಇದ್ರೆ ಕೋಲಾರದಲ್ಲಿ ಕುಡುಕರಿಗೆ ಮಾತ್ರ ಬಂದ್ನ ಬಿಸಿ ತರ್ತಾ ಇಲ್ಲ. ಯಾಕಂದ್ರೆ ಬೆಳಗ್ಗೆನೆ ಬಾರ್ಗೆ ಹೋಗೋದಕ್ಕೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಇಂಥ ಒಂದು ವರದಿ ಕೂಡ ಬರ್ತಾ ಇದೆ.